ನಮಸ್ತೆ ಗೆಳೆಯರಿ. ಪ್ರಸಿದ್ಧ ಮೈಸೂರು ಝೂಗೆ ಸ್ವಾಗತ ಸುಸ್ವಾಗತ. ಅಧಿಕೃತವಾಗಿ ಶ್ರೀ ಚಾಮರಾಜೇಂದ್ರ ಪ್ರಾಣಿ ಸಂಗ್ರಹಾಲಯ ಎಂದು ಕರೆಯಲ್ಪಡುವ ಇದು ಭಾರತದ ಅತಿ ಹಳೆಯ ಮತ್ತು ಸುಂದರ ಪ್ರಾಣಿ ಉದ್ಯಾನವನಗಳಲ್ಲಿ ಒಂದಾಗಿದೆ. ಈ ಐತಿಹಾಸಿಕ ಝೂವನ್ನು 1892ರಲ್ಲಿ ಮೈಸೂರಿನ ರಾಜರಾದ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ದಶಮ ಅವರು ಸ್ಥಾಪಿಸಿದರು. ಮೂಲದಲ್ಲಿ ಇದು ಅರಮನೆಯ ಬಳಿ ಸಣ್ಣ ಪ್ರಾಣಿ ಪಕ್ಷಿಗಳ ಸಂಗ್ರಹವಾಗಿ ಒಂದು ಪ್ರಾರಂಭವಾಗಿತ್ತು. ನಂತರ ಇದು ವಿಸ್ತರಿಸಿಕೊಂಡು ಸಾರ್ವಜನಿಕರಿಗೆ ತೆರೆದ ಸಂಪೂರ್ಣ ಪ್ರಾಣಿ ಉದ್ಯಾನವನವಾಯಿತು. ಇಂದು ಇದು ಪ್ರಾಣಿ ಸಂರಕ್ಷಣೆ, ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮುಖ ಮಾದರಿಯಾಗಿದೆ. ಈ ಝೂ ಸುಮಾರು 150 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿ 150ಕ್ಕೂ ಹೆಚ್ಚು ಪ್ರಭೇದಗಳ ಸುಮಾರು 1450ಕ್ಕೂ ಹೆಚ್ಚು ಪ್ರಾಣಿಗಳು ಇವೆ. ಜಿರಾಫೆ, ಜೀಬ್ರಾ, ಚಿಂಪಾಂಜಿ, ಶ್ವೇತಗೆಂಡಮೃಗಗಳಂತಹ ಅಪರೂಪದ ಪ್ರಾಣಿಗಳನ್ನು ಯಶಸ್ವಿಯಾಗಿ ಸಂಸ್ಕರಿಸಿದ ಕೆಲವು ಭಾರತೀಯ ಝೂಗಳಲ್ಲಿ ಮೈಸೂರು ಝೂ ಕೂಡ ಒಂದಾಗಿದೆ. ಅಪಾಯದಲ್ಲಿರುವ ಭಾರತೀಯ ಪ್ರಾಣಿಗಳಾದ ಆಸಿಯಾಟಿಕ್ ಸಿಂಹ, ಆನೆ, ಚಿರತೆಗಳ ಸಂರಕ್ಷಣೆ ಮತ್ತು ಸಂಸ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇಲ್ಲಿ ಪ್ರಾಣಿಗಳನ್ನು ಸ್ವಾಭಾವಿಕ ವಾತಾವರಣದಂತೆಯೇ ಹೊಂದಾಣಿಕೆಯ ಒಳವಲಗಳಲ್ಲಿ ಇರಿಸಲಾಗುತ್ತದೆ. ಮೈಸೂರು ಝೂ ತನ್ನ ವಿಶಿಷ್ಟ ಅಡ್ವಾನ್ಸ್ ಪ್ರೋಗ್ರಾಂನಿಂದ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಪ್ರಾಣಿ ಪ್ರೇಮಿಗಳು ತಮ್ಮ ಇಷ್ಟವಾದ ಪ್ರಾಣಿಯನ್ನು ದತ್ತು ತೆಗೆದುಕೊಂಡು ಅದರ ಪಾಲನೆಗೆ ಸಹಾಯ ಮಾಡಬಹುದಾಗಿದೆ. ಇದು ಕೇವಲ ಮನರಂಜನೆಗೆ ಮಾತ್ರವಲ್ಲ, ಪ್ರಾಣಿಗಳ ಪ್ರೀತಿ, ಸಂರಕ್ಷಣೆ ಮತ್ತು ಪ್ರಕೃತಿ ಬಗ್ಗೆ ಅರಿವು ಮೂಡಿಸುವ ಜೀವಂತ ತರಗತಿ. ಅದಕ್ಕಾಗಿಯೇ ಮೈಸೂರು ಝೂ ಇಂದಿಗೂ ವಿಶ್ವದ ಗಮನ ಸೆಳೆಯುತ್ತಿದೆ. ಚಾಮುಂಡಿ ಬೆಟ್ಟದ ಶಿಖರದಲ್ಲಿ ಅತಿ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಾಲಯವಿದೆ. ಇದು ಶಕ್ತಿಶಾಲಿ ರೂಪದ ದೇವಿ ದುರ್ಗಾ. ಈ ದೇವಾಲಯವು 12ನೇ ಶತಮಾನದ ಹೊಯ್ಸಳ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲಾಯಿತು. ನಂತರ ಮೈಸೂರು ಒಡೆಯರ್ ರಾಜವಂಶಸ್ಥದವರು ಪುನಃ ನವೀಕರಣ ಮಾಡಿದ್ದಾರೆ. ದೇವಿ ಚಾಮುಂಡಿ ಮೈಸೂರು ರಾಜವಂಶದ ರಕ್ಷಣಾ ದೇವಿಯಾಗಿ ಪ್ರಸಿದ್ಧರು ಮತ್ತು ಈ ದೇವಾಲಯವು ಶಕ್ತಿಪೀಠಗಳ ಪೈಕಿ ಪ್ರಮುಖ ಸ್ಥಳವಾಗಿದೆ. ಬೆಟ್ಟದ ಮಾರ್ಗದಲ್ಲಿ ಕಾಣುವ ನೃಪತ ನಂದಿ ಪ್ರತಿಮೆ ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿ ಪ್ರತಿಮೆಗಳಲ್ಲಿ ಒಂದಾಗಿದೆ. ಚಾಮುಂಡಿ ದೇವಾಲಯವು ಮಹಿಷಾಸುರ ಮರ್ದಿನಿ ದೇವಿ ಕಥೆ ಮತ್ತು ಭಕ್ತಿಯ ಕೇಂದ್ರವಾಗಿದ್ದು ಪ್ರತಿದಿನ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಇದು ಕೇವಲ ಧಾರ್ಮಿಕ ಸ್ಥಳವಲ್ಲ, ಮೈಸೂರಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹೆಸರಿನ ಸಂಕೇತವೂ ಆಗಿದೆ. ಚಾಮುಂಡಿ ಬೆಟ್ಟವು ಮನಸ್ಸಿನ ಶಾಂತಿ, ದೃಶ್ಯಾವಳಿ ಮತ್ತು ಪವಿತ್ರತೆಯ ಅನುಭವ ನೀಡುವ ಸ್ಫೂರ್ತಿದಾಯಕ ಸ್ಥಳವಾಗಿದೆ. ಬೆಟ್ಟದ ಮೇಲೆ ನೋಟದಿಂದ ಮೈಸೂರು ನಗರದ ಅತ್ಯದ್ಭುತ ದೃಶ್ಯ ಕಾಣುತ್ತದೆ. ವಿಶೇಷವಾಗಿ ಸೂರ್ಯಾಸ್ತ ಸಮಯದಲ್ಲಿ ಇದು ಅತ್ಯಂತ ಸುಂದರವಾಗಿರುತ್ತದೆ. ಇದು ಭಾರತದ ಪ್ರಸಿದ್ಧ ರಾಜಮನೆಗಳಲ್ಲಿ ಒಂದು. ಮೈಸೂರಿನ ಒಡೆಯರ್ ರಾಜವಂಶದ ಐತಿಹಾಸಿಕ ವಾಸಸ್ಥಳವಾಗಿರುವ ಅರಮನೆ ತನ್ನ ಭವ್ಯತೆ, ವಿನ್ಯಾಸ ಮತ್ತು ಕಲಾತ್ಮಕತೆಯಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ.
ಮೈಸೂರು ಅರಮನೆ 1399ರಲ್ಲಿ ಒಡೆಯರ್ ರಾಜವಂಶದ ವಾಸಸ್ಥಳವಾಗಿ ಸ್ಥಾಪಿಸಲಾಯಿತು. ನವೀಕರಣ ಮತ್ತು ಪುನರ್ ನಿರ್ಮಾಣಗಳು ಹಲವು ಶತಮಾನಗಳಲ್ಲಿ ನಡೆದವು. ಈಗಿನ ಭವ್ಯ ಅರಮನೆ 1912ರಲ್ಲಿ ನಿರ್ಮಿಸಲ್ಪಟ್ಟಿದ್ದು, ರಾಜಕೀಯ, ಸಂಸ್ಕೃತಿ ಮತ್ತು ಕಲಾ ವೈಭವದ ಸಂಕೇತವಾಗಿದೆ. ಈ ಅರಮನೆಯು ಇಂಡೋ-ಸರ್ಜನಿಕ್ ಶೈಲಿಯ ಕಲಾತ್ಮಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಭಾರತೀಯ ಮತ್ತು ಯುರೋಪಿನ ಶೈಲಿಯ ಮಿಶ್ರಣ. ಅರಮನೆ ವ್ಯಾಪ್ತಿ ಸುಮಾರು 72,000 ಚದರ ಅಡಿ. ಒಳಭಾಗದಲ್ಲಿ ಭವ್ಯ ಸಭಾಂಗಣಗಳು, ಕೆತ್ತಿದ ಬಾಗಿಲುಗಳು, ಬಣ್ಣದ ಗಾಜಿನ ಸಿಲಿಂಗಿಗಳು ಇವೆ. ಅರಮನೆಯಲ್ಲಿನ ಚಾಮರಾಜ ಮಂಟಪ ಮತ್ತು ಕೊನೆಯ ಹಾಲ್ ಪ್ರಸಿದ್ಧ. ಸಿಂಧು ಸಭಾಂಗಣ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತಿತ್ತು. ಮೈಸೂರಿನ ದೀಪಾವಳಿ ಸಂದರ್ಭದಲ್ಲಿ ಅರಮನೆ ಅತ್ಯಂತ ಹಳೆಯ 1,00,000 ಬಲ್ಬುಗಳಿಂದ ಬೆಳಗಿಸಲಾಗುತ್ತದೆ. ಇದು ಒಂದು ಅದ್ಭುತ ದೃಶ್ಯವನ್ನು ನೀಡುತ್ತದೆ. ಅರಮನೆ ಒಂದು ಸಂಸ್ಕೃತಿ, ಇತಿಹಾಸ ಮತ್ತು ಕಲೆಯ ಸಂಕೇತ. ಪ್ರವಾಸಿಗರು ಮನರಂಜನೆ ಹಾಗೂ ಐತಿಹಾಸಿಕ ಜ್ಞಾನವನ್ನು ಅನುಭವಿಸಬಹುದು. ಮೈಸೂರು ಅರಮನೆ ಕೇವಲ ರಾಜವಂಶದ ವಾಸಸ್ಥಳವಲ್ಲ, ಅದು ಮೈಸೂರಿನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಕಲಾತ್ಮಕ ವೈಭವದ ಪ್ರತೀಕವಾಗಿದೆ. ಪ್ರವಾಸಿಗರಿಗೆ ಇದು ಮನಸ್ಸಿಗೆ ಶಾಂತಿ, ದೃಶ್ಯಾವಳಿ ಮತ್ತು ಕಲಾತ್ಮಕ ಅನುಭವ ನೀಡುವ ಸ್ಥಳವಾಗಿದೆ. ಇದೇ ಥರ ವಿಡಿಯೋ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.